ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಸುಂದರಕಾಂಡ ಇದರಿಂದ ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಮೋಹ ಮೂಲ ಬಹು ಸೂಲ ಪ್ರದ ತ್ಯಾಗಹು ತಮ ಅಭಿಮಾನ ಭಜಹು ರಾಮ ರಘುನಾಯಕ ಕೃಪಾ ಸಿಂಧು ಭಗವಾನ್. जदपि कहीं कपि अति हित बानी भगति विवेक बिरति नय सानी बोला बिहसी महा अभिमानी मिला हमहि कपि गुरु बड़ ज्ञानी मृत्यु निकट आई खल तोही लागेसी अधम सिखावन मोही उलटा होई ही कह हनुमाना मति भ्रम तोर प्रगट मई जाना सुनी कपि बचन बहुत खिसियाना बेगी न हरहु मूढ़ कर प्राणा सुनत निसाचर मारन धाये सचिवन्ह सहित विभीषणु आये नाई सीस करी विनय बहुता नीति विरोध न मारिय दूता आन दंड कछु करिय गोसाई सबही कहा मंत्र भल भाई सुनत बिहसी बोला दस कंधर अंग भंग करी ಪಠಯಿಯ ಬಂದರು. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಹನುಮಂತ ರಾವಣನಿಗೆ ಬುದ್ಧಿವಾದವನ್ನು ಹೇಳ್ತಾ ಇದ್ದಾನೆ. ಈಗಲೂ ಕೂಡ ಸಮಯ ಇದೆ, ನೀನು ನಿನ್ನ ಅಹಂಕಾರವನ್ನು ಬಿಟ್ಟು ಶ್ರೀರಾಮನಿಗೆ ಶರಣಾಗತನಾಗು. ಎಷ್ಟೇ ಸಂಪತ್ತು ಅಧಿಕಾರ ಎಲ್ಲ ಇದ್ರೂ ಕೂಡ ಯಾರು ರಾಮನಿಗೆ ವಿಮುಖನಾಗಿರ್ತಾನೋ ಅವನನ್ನು ರಕ್ಷಣೆ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅಂತ ನಾನು ಪ್ರತಿಜ್ಞೆ ಮಾಡಿ ಹೇಳ್ತೀನಿ. ಅಂದರೆ ಯಾರೂ ನಿನ್ನನ್ನು ಉಳಿಸೋದಕ್ಕೆ ಸಾಧ್ಯ ಇಲ್ಲ. ಈ ಮೋಹ, ಈ ಅಹಂಕಾರ ಇದನ್ನೆಲ್ಲ ಬಿಟ್ಟು ನೀನು ಯೋಚನೆ ಮಾಡು, ಆ ರಾಮನಿಗೆ ಶರಣಾಗತನಾಗು, ಇಲ್ಲ ಅಂತಂದರೆ ನೀನು ಉಳಿಯೋದಕ್ಕೆ ಸಾಧ್ಯ ಇಲ್ಲ ಅಂತಂದ್ಬಿಟ್ಟು ಹೇಳ್ತಾನೆ. ಮೋಹ ಮೂಲವೂ ಮತ್ತು ಬಹುಶೂಲಪ್ರದವು ಅಂದ್ರೇನು, ಮೋಹಕ್ಕೆ ಯಾವುದು ಮೂಲವಾಗಿದೆಯೋ ಮತ್ತು ತುಂಬ ಶೂಲಗಳಿಂದ ಚುಚ್ಚಿದ್ರೆ ಹೇಗಾಗಿರುತ್ತೋ ಆ ರೀತಿಯ ಒಂದು ಬುದ್ಧಿ ಅಥವಾ ಆ ರೀತಿಯ ಗುಣ ಇರುವಂಥದ್ದು ಯಾವುದು ಅಂತಂದರೆ ಈ ದುರಭಿಮಾನ ಅನ್ನೋದು. ಅದು ಯಾವುದರಿಂದ ಬರುತ್ತೆ ನಮಗೆ ಅಂದರೆ ತಮೋಗುಣದಿಂದ ಬಂದಿರುತ್ತೆ. ಅದಕ್ಕೆ ತಮೋರೂಪಿಯಾದಂತಹ ಈ ದುರಭಿಮಾನವನ್ನು ಬಿಟ್ಟುಬಿಡು. ಯಾಕೆ ಅಂತಂದರೆ ಇದು ಬಹುಶೂಲಪ್ರದ. ನಮಗೆ ಈಗ ಚೆನ್ನಾಗಿದೆ ಅನಿಸುತ್ತೆ, ಆದರೆ ಆಮೇಲೆ ಎಷ್ಟೊಂದು ಶೂಲಗಳನ್ನು ತಗೊಂಡು ಚುಚ್ಚಿದ್ರೆ ನಮಗೆ ನೋವಾಗುತ್ತಲ್ವ, ಆ ರೀತಿ ನೋವು ಕೊಡುವಂಥದ್ದಿದು. ಅದಕ್ಕೋಸ್ಕರ ಇದನ್ನೆಲ್ಲ ಬಿಟ್ಟು ಕೃಪಾ ಸಿಂಧುವಾದಂತಹ ರಘುಕುಲ ಚೂಡಾಮಣಿಯಾದಂತಹ ಶ್ರೀರಾಮನನ್ನು ಭಜಿಸು ಅಂತಂದ್ಬಿಟ್ಟು ಹೇಳ್ತಾನೆ. ಹನುಮಂತ ಭಕ್ತಿ, ಜ್ಞಾನ, ವೈರಾಗ್ಯ, ನೀತಿ ಇದೆಲ್ಲ ಕೂಡಿರುವಂತಹ ಹಿತವಚನಗಳನ್ನು ಆಡ್ತಾನೆ. ಇದೆಲ್ಲ ನೀನು ತಿಳ್ಕೊಂಡು ಇದನ್ನೆಲ್ಲ ಬಿಟ್ಟು ನೀನು ಅವನಿಗೆ ಶರಣಾಗು ಅಂತಂದ್ಬಿಟ್ಟು. ಆದರೆ ಅಹಂಕಾರದಿಂದ ಮೆರಿತಾ ಇದ್ದಂತಹ ರಾವಣ ಅಂದರೆ ಅವನಿಗೆ ಅಭಿಮಾನ, ತುಂಬ ಅಹಂಕಾರ ಇದೆ ಅವನಿಗೆ. ಅವನೇನು ಮಾಡ್ತಾನೆ, ನಗ್ತಾ ವ್ಯಂಗ್ಯವಾಗಿ ಈಗ ಹೇಳ್ತಾನೆ. ಅಂದರೆ ಕೋಪ ಬರಬೇಕು ಇವನಿಗೆ, ಅವನನ್ನೇ ಒಂಥರ ತಮಾಷೆ ಮಾಡ್ತಾ ವ್ಯಂಗ್ಯವಾಗಿ ಅವನು ನಗ್ತಾ ಹೇಳ್ತಾನೆ, ನನಗೆ ದೊಡ್ಡ ಜ್ಞಾನಿಯಾದಂತಹ ವಾನರ ಗುರು ಸಿಕ್ಬಿಟ್ಟಿದ್ದಾನೆ ಅಂತಂದ್ಬಿಟ್ಟು. ಆಮೇಲೆ ಹೇಳ್ತಾನೆ, ಎಲೆ ದುರುಳ, ನಿನಗೆ ಸಾವು ಅನ್ನೋದು ತುಂಬ ಸಮೀಪಿಸ್ಬಿಟ್ಟಿದೆ, ಅದಕ್ಕೆ ನನಗೆ ನೀನು ಉಪದೇಶ ಕೊಡೋದಕ್ಕೆ ಹೊರಡ್ತಾ ಇದೆಯಾ ಅಂತಂದ್ಬಿಟ್ಟು ಕೋಪ ಮಾಡ್ಕೊಂಡು ಹೇಳ್ತಾನೆ. ಅಂದರೆ ನನಗೆ ಬುದ್ಧಿ ಹೇಳೋನಾಗ್ಬಿಟ್ಟಿದ್ಯಾ? ಯಾಕೆ ಅಂತಂದರೆ ಅವನ ಅರಮನೆಯ ಸಭೆಯಲ್ಲಿ ರಾವಣನ ಮುಂದೆ ಯಾರೂ ಮಾತಾಡ್ತಾ ಇರಲಿಲ್ಲ. ಅಷ್ಟು ಸೈಲೆಂಟಾಗಿರ್ತಾ ಇದ್ರು. ಅವನ ಮುಂದೆ ಬಾಯಿ ತೆಗಿಯಕ್ಕೆ ಹೆದರ್ಕೊಳ್ತಾ ಇದ್ರು. ಕೈ ಕಟ್ ಬಾಯಿ ಮುಚ್ಚಂದರೆ ಹೇಗೆ ಕೂತಿರ್ತಾರೆ ಮಕ್ಕಳು ನೋಡಿ ಸ್ಕೂಲಲ್ಲಿ, ಆ ರೀತಿ ರಾವಣನ ಸಭೆಯಲ್ಲಿ ಕೂತಿರ್ತಾ ಇದ್ರು ಎಲ್ಲರೂ. ಯಾರೂ ಒಂದು ಮಾತು ಕೂಡ ಆಡ್ತಾ ಇರಲಿಲ್ಲ. ಆ ರೀತಿಯ ಒಂದು ಸಭೆಯಲ್ಲಿ ರಾವಣನಿಗೆ ಬುದ್ಧಿವಾದವನ್ನು ಹೇಳ್ತಾ ಇದ್ದಾನೆ ಅಂದಾಗ ಅವನಿಗೆ ಎಷ್ಟು ಕೋಪ ಬರುತ್ತೆ. ಅದಕ್ಕೋಸ್ಕರ ಅವನು ನನಗುಪದೇಶ ಕೊಡೋದಕ್ಕೆ ಹೊರಟಿದೀಯ ನೀನು ಅಂತಂದ್ಬಿಟ್ಟು ಹೇಳ್ತಾನೆ. ಆಗ ಮಾರುತಿ ಹೇಳ್ತಾನೆ, ನಿಜಾನೇ, ಇದಕ್ಕೆ ವ್ಯತಿರೇಕವಾಗಿಯೇ ನಡೆಯುತ್ತೆ. ಅಂದರೆ ಅರ್ಥ ಏನು? ಮೃತ್ಯು ನಿನ್ನನ್ನು ಕಬಳಿಸುತ್ತೆ. ಇವತ್ತಲ್ಲ ನಾಳೆ ನೀನು
ಸಾಯೋದಂತೂ ಗ್ಯಾರಂಟಿ. ನಿನಗೆ ನಿಜವಾಗ್ಲೂ ಕೂಡ ಮತಿಭ್ರಮಣೆಯಾಗಿದೆ ಅಂತ ನಾನು ತಿಳ್ಕೊಂಡೆ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಅಂದರೆ ನಿನಗೆ ಹುಚ್ಚಿಡ್ದಿರೋದಂತೂ ಗ್ಯಾರಂಟಿ. ಈ ರೀತಿ ಇಷ್ಟೆಲ್ಲ ಬುದ್ಧಿ ಹೇಳಿದ್ರು, ಆ ರಾಮ ಯಾರು ಅಂತ ಹೇಳಿದ್ರೂ ಕೂಡ ನೀನು ಕೇಳಿಸ್ಕೊಳ್ತಾ ಇಲ್ಲ ಅಂತಂದಮೇಲೆ ನಿನಗೆ ಬುದ್ಧಿ ಭ್ರಮಣೆಯಾಗಿರೋದಂತೂ ನಿಜ ಅನ್ನೋದು ನನಗೆ ಗೊತ್ತಾಯಿತು ಅಂತ ಹೇಳ್ತಾನೆ. ಹನುಮಂತನ ಮಾತನ್ನು ಕೇಳದಂಥ ರಾವಣನ ಕೋಪ ನಖಶಿಕಾಂತವಾಗಿ ಏರ್ತು. ಅಂದರೆ ಅರ್ಥ ಏನು? ಅಡಿಯಿಂದ ಮುಡಿವರೆಗೆ ಅಂತ ಹೇಳ್ತಾರಲ್ಲ, ತಲೆಯಿಂದ ಕಾಲುವರೆಗೂ ಕೂಡ ಅವನಿಗೆ ಕೋಪ ಬಂದ್ಬಿಡುತ್ತೆ. ಅವನು ಹೇಳ್ತಾನೆ, ಯಾರಲ್ಲಿ ಈ ಮೂರ್ಖನ ಪ್ರಾಣವನ್ನು ತೆಗೆದೆ ಯಾಕೆ ಸುಮ್ಮನೆ ಇದ್ದೀರಾ ಅಂತಂದ್ಬಿಟ್ಟು. ಅವನೇ ಹೇಳಿರ್ತಾನೆ ಇವನಿಗೇನು ಮಾಡಬೇಡಿ ಅಂತ. ಈಗ ನೋಡಿ, ಕೋಪ ಅವನಿಗೆ ಜಾಸ್ತಿ ಆದಮೇಲೆ ಅವನ ಮಾತು ಅವನಿಗೆ ನೆನಪಿರೋದಿಲ್ಲ. ಈ ಮೂರ್ಖನನ್ನು ಹೀಗೆ ಬಿಟ್ಟಿದ್ದಾರಲ್ಲ ಸಾಯಿಸ್ದೆ ಅಂತಂದ್ಬಿಟ್ಟು ಹೇಳ್ತಾರೆ. ಅವನು ಹೇಳಿದ್ದು ಕೇಳಿದ ತಕ್ಷಣ ರಾಕ್ಷಸರು ಏನು ಮಾಡ್ತಾರೆ, ಅವನನ್ನು ಕೊಲ್ಲೋದಕ್ಕೆ ಮುಂದೆ ಬರ್ತಾರೆ. ಈಗ ರಾವಣ ಹೇಳಿದ್ಮೇಲೆ ಅವನು ಹೇಳಿದ ಕೆಲಸ ಮಾಡಬೇಕು. ಇನ್ನೊಂದೇನು ಅಂತಂದರೆ, ರಾಕ್ಷಸರಿಗೆ ಬೇರೆಯವ್ರಿಗೆ ಹಿಂಸೆ ಕೊಡೋದು, ತೊಂದರೆ ಕೊಡೋದು ಅಂತಂದರೆ ತುಂಬ ಇಷ್ಟ. ಅವ್ರಿಗಿಷ್ಟ ಆಗಿರುವಂಥ ಕೆಲಸ ಬಂತಲ್ವಾ, ಅದಕ್ಕೆ ಅವ್ರೇನು ಮಾಡ್ತಾರೆ, ಕೊಲ್ಲೋದಕ್ಕೆ ಮುಂದೆ ಬರ್ತಾರೆ. ಅದೇ ಸಮಯಕ್ಕೆ ಸರಿಯಾಗಿ ಮಂತ್ರಿಗಳ ಜೊತೆಗೆ ಅಲ್ಲಿಗೆ ವಿಭೀಷಣ ಬರ್ತಾನೆ. ಅವನು ರಾವಣನಿಗೆ ತಲೆಬಾಗಿ ತುಂಬ ವಿನಯದಿಂದ ಈ ರೀತಿ ಹೇಳ್ತಾನೆ. ನೋಡಿ, ಅವನು ತಮ್ಮ ಆದರೂ ಕೂಡ ಅವನಿಗೆ ಸ್ವಾತಂತ್ರ್ಯ ಇಲ್ಲ, ಅವನು ಹೆದರ್ಕೊಳ್ತಾನೆ ಇವನಿಗೆ. ಅದಕ್ಕೋಸ್ಕರ ಈಗ ಒಳ್ಳೆ ರೀತಿಯಲ್ಲಿ ಅವನಿಗೆ ಬುದ್ಧಿಯನ್ನು ಹೇಳಬೇಕು. ಮತ್ತು ಹನುಮಂತನಿಗೆ ಏನಾದರೂ ಆಗೋದು ಅವನಿಗೆ ಇಷ್ಟ ಇಲ್ಲ, ಯಾಕಂದರೆ ರಾಮನ ದೂತ ಅಂತ ಗೊತ್ತಿದೆಯಲ್ವಾ. ಅದಕ್ಕೋಸ್ಕರ ಅವನು ಈಗ ತಲೆ ಬಾಗಿಸಿ ವಿನಯದಿಂದ ಹೇಳ್ತಾನೆ, ಸ್ವಾಮಿ, ದೂತನನ್ನು ಕೊಲ್ಲಬಾರದು. ನೋಡಿ, ಇಲ್ಲಿ ಅಣ್ಣನನ್ನು ಸ್ವಾಮಿ ಅಂತ ಸಂಬೋಧನೆ ಮಾಡಿ ಹೇಳ್ತಾ ಇದ್ದಾನೆ. ಅವನ ವಧೆ ಅನ್ನೋದಿದೆಯಲ್ಲ, ಅದು ನೀತಿಗೆ ವಿರುದ್ಧವಾಗಿರುವಂಥದ್ದು. ನೀವು ದೂತನಾಗಿ ಬಂದಿರೋರನ್ನ ಕೊಲ್ಲಕ್ಕೆ ಹೋಗಬಾರ್ದು, ಅದು ನೀತಿಗೆ ವಿರುದ್ಧ. ಅದಕ್ಕೆ ನೀವೇನು ಮಾಡಿ, ಬೇರೆ ಏನಾದರೂ ಶಿಕ್ಷೆಯನ್ನು ನೀವು ವಿಧಿಸ್ಬೋದು ಅಂತ ಹೇಳ್ತಾನೆ. ಹಾಗೆ ಕಳಿಸಿ ಅಂತಲೂ ಹೇಳೋಕ್ಕಾಗಲ್ಲ. ಯಾಕೆ ಅಂತಂದರೆ ಅವನು ಪರವಾಗಿದ್ದಾನೆ ಅಂತ ಅಂದ್ಕೊಳ್ತಾನೆ ಅವನು ಅಲ್ವಾ. ಅದಕ್ಕೋಸ್ಕರ ದೂತನನ್ನು ಆ ರೀತಿ ಎಲ್ಲ ಮಾಡಬಾರ್ದು. ಬೇಕಾದರೆ ನೀವು ಅವನಿಗೆ ಬೇರೆ ಏನಾದರೂ ಶಿಕ್ಷೆಯನ್ನು ಕೊಟ್ಟು ಕಳಿಸಿ ಅಂತಂದಾಗ ಮಂತ್ರಿಗಳೆಲ್ಲರೂ ಕೂಡ ಹೌದು, ವಿಭೀಷಣ ಹೇಳ್ತಾ ಇರೋದು ಸರಿಯಾಗಿದೆ, ಉತ್ತಮ ಸಲಹೆ ಅದು ಅಂತಂದ್ಬಿಟ್ಟು ಎಲ್ಲರೂ ಹೇಳ್ತಾರೆ. ಅದನ್ನು ಕೇಳಿದ ಮೇಲೆ ರಾವಣ ನಗ್ತಾ ಹೇಳ್ತಾನೆ, ಸರಿ, ಹಾಗಾದರೆ ಈ ಮಂಗನ ಅಂಗವನ್ನು ಭಂಗ ಮಾಡಿ ಕಳಿಸ್ಬಿಡಿ. ಅಂದರೆ ಅವನ ಒಂದು ಶರೀರದಲ್ಲಿ ಏನಾದರೂ ಒಂದು ಗಾಯ ಮಾಡಿನೋ ಸುಟ್ಟೋ ಏನೋ ಒಂದು ಮಾಡಿ ಕಳಿಸ್ಬೇಕು, ಇವನಿಗೆ ಅಂಗಭಂಗವನ್ನು ಮಾಡಿ ಕಳಿಸ್ಬೇಕು ಅಂತಂದ್ಬಿಟ್ಟು ಹೇಳ್ತಾನೆ. ಮುಂದುವರೆದು ಏನು ಹೇಳ್ತಾನೆ ಅನ್ನೋದನ್ನ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.